ಗೈಸ್ ನಮ್ ಕನ್ನಡದಲ್ಲಿ ಇಂತ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ನಾನು ಈಗ ತಾನೆ ಅಮೆಝಾನ್ ಪ್ರೈಮ್ ಅಲ್ಲಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಮೂವಿನ ನೋಡ್ಕೊಂಡ್ ಬಂದೆ. ಅಂಡ್ ಈ ಮೂವಿನ ನೋಡಕ್ ರೀಸನ್ ಏನಂದ್ರೆ ಈ ಮೂವಿ ಆಲ್ ಓವರ್ ಇಂಡಿಯಾದಲ್ಲೇ ಟ್ರೆಂಡಿಂಗ್ ನಲ್ಲಿ ಟಾಪ್ 5 ಅಲ್ಲಿ ಇದೆ. ಅದು ಕೂಡ ನಮ್ಮ ಕನ್ನಡ ಸಿನಿಮಾ ಈ ರೀತಿ ಒಂದು ಅಚೀವ್ಮೆಂಟ್ ಮಾಡಿದೆ ಅಂದ್ರೆ ಗ್ರೇಟ್ ಅಲ್ವಾ. ಇದೇ ಒಂದು ರೀಸನ್ ಇಂದ ನಾನು ಈ ಮೂವಿನ ನೋಡಿದೆ. ಮೂವಿಯ ಪ್ಲಾಟ್ ಏನಂದ್ರೆ ಆನೆಗದ್ದೆ ಅಂತ ಒಂದು ಸಣ್ಣ ಹಳ್ಳಿ ಇರುತ್ತೆ. ಈ ಹಳ್ಳಿಯಲ್ಲಿ ಸಣ್ಣ ಕೊಲೆಗಳಾಗ್ತಾ ಇರುತ್ತೆ. ಅಂಡ್ ಈ ಕೊಲೆಗಳನ್ನ ಮಾಡ್ತಿರುವಂತಹ ಸೀರಿಯಲ್ ಕಿಲ್ಲರ್ ಯಾವುದೇ ರೀತಿ ಸುಳಿವನ್ನ ಬಿಡ್ತಾ ಇರೋದಿಲ್ಲ. ಅಂಡ್ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಕಂತ ಒಬ್ರು ಪೊಲೀಸ್ ಆಫೀಸರ್ ಬರ್ತಾರೆ. ಅವರೇ ನಮ್ಮ ಸೀತಾರಾಮ್. ಅಂಡ್ ಅವ್ರು ಈ ಕೇಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂಡ್ ಆ ಕಿಲ್ಲರ್ ಈ ಕೊಲೆಗಳನ್ನ ಮಾಡಕ್ಕೆ ಇರುವಂತ ರೀಸನ್ ಆದ್ರೂ ಏನು ಅಂತ ನೀವು ಮೂವಿ ನೋಡೇ ತಿಳ್ಕೊಬೇಕು. ಅಂಡ್ ಈ ಮೂವಿ ಡೈರೆಕ್ಟರ್ ಆದ ದೇವಿ ಪ್ರಸಾದ್ ಶೆಟ್ಟಿ ಅವರು ಈ ಮೂವಿನ ಡೈರೆಕ್ಟ್ ಮಾಡಿರುವಂತ ರೀತಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಮೂವಿ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಚೆನ್ನಾಗಿದೆ. ಅಂಡ್ ಈ ಮೂವಿಯಲ್ಲಿ ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡಿರುವಂತ ವಿಜಯ್ ರಾಘವೇಂದ್ರ ಅವರು ಮತ್ತೆ ಗೋಪಾಲ್ ದೇಶಪಾಂಡೆ ಅವರ ಆಕ್ಟಿಂಗ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಓವರ್ ಆಗಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಮೂವಿ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇದೊಂದು ಮಸ್ಟ್ ವಾಚ್ ಮೂವಿ ಅಂತ ಅನಿಸ್ತು. ಸೊ ಯಾರ್ಯಾರು ಈ ಮೂವಿನ ನೋಡಿಲ್ವೋ ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ, ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಜೊತೆಗೆ ಮತ್ತೆ ಸಿಗೋಣ.